ರೀಸೆಂಟಾಗಿ ಆ್ಯಪಲ್ ಅವರು ಮ್ಯಾಕ್ ಬುಕ್ ನಿಯೋ ಲ್ಯಾಪ್ಟಾಪನ್ನು ರಿಲೀಸ್ ಮಾಡಿದರು. ಇಟ್ ವಾಸ್ ಮೋರ್ ಅಫೋರ್ಡೆಬಲ್, ಅರೌಂಡ್ 70,000 ಬಜೆಟ್ ಇತ್ತು ಆ್ಯಂಡ್ ಇಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್. ಇವಾಗ ಅದಕ್ಕೆ ಟಕ್ಕರ್ ಕೊಡೋಕ್ಕೆ ಅಂತಲೇ ಗೂಗಲ್ ಅವರು ಗೂಗಲ್ ಬುಕ್ ಅನ್ನೋ ಒಂದು ಹೊಸ ಲ್ಯಾಪ್ಟಾಪನ್ನು ರಿಲೀಸ್ ಮಾಡ್ತಿದ್ದಾರೆ, ಪ್ರಾಬಬ್ಲಿ ಬೈ ದ ಎಂಡ್ ಆಫ್ ದ ಇಯರ್. ಎಕ್ಸಾಕ್ಟ್ ಪ್ರೈಸ್ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಸೊ ಈ ಪರ್ಟಿಕ್ಯುಲರ್ ಗೂಗಲ್ ಬುಕ್ ಲ್ಯಾಪ್ಟಾಪ್, ಇಟ್ ಇಸ್ ಅ ಕಂಪ್ಲೀಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಲ್ಟ್ ಲ್ಯಾಪ್ಟಾಪ್ ಆಗಿರುತ್ತೆ. ಗೂಗಲ್ ಜೆಮಿನೈ ಇರುತ್ತೆ. ಸೊ ನೀವು ಇದನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಯೂಸ್ ಮಾಡ್ಕೋಬೋದು. ಎಲ್ಲ ಡಿಜಿಟಲ್ ವರ್ಕ್ ನಿಮ್ದು ಏನೇನಿದೆ ಅದನ್ನೆಲ್ಲ ಆಟೋಮೇಟ್ ಮಾಡ್ಬೋದು. ನಿಮ್ಮ ವೆಕೇಶನ್ ಪ್ಲಾನಿಂಗ್ ಆಗಿರ್ಬೋದು, ಮೀಟಿಂಗ್ ಸ್ಕೆಡ್ಯೂಲ್ ಮಾಡೋದಾಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಅಕೊಮೊಡೇಷನ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್ ಅದನ್ನೆಲ್ಲ ನೀವು ಆಟೋಮೇಟ್ ಮಾಡ್ಬೋದು ಆರಾಮಾಗಿ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು. ಅಷ್ಟೇ ಅಲ್ಲ, ಕ್ಯಾಸ್ಟ್ ಮೈ ಆ್ಯಪ್ಸ್ ಅಂತ ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ಫೋನಲ್ಲಿರೋ ಎಲ್ಲ ಅಪ್ಲಿಕೇಶನ್ಸನ್ನು ನೀವು ಲ್ಯಾಪ್ಟಾಪ್ ಥ್ರೂ ಮ್ಯಾನೇಜ್ ಮಾಡ್ಬೋದು, ಆ್ಯಕ್ಸೆಸ್ ಮಾಡ್ಬೋದು, ಹ್ಯಾಂಡಲ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಲ್ಯಾಪ್ಟಾಪಲ್ಲಿ ನೇಟಿವ್ ಆಗಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಎಲ್ಲದನ್ನು ಇನ್ಸ್ಟಾಲ್ ಮಾಡ್ಕೊಬೋದು. ಪ್ಲಸ್ ಇದು ಗೂಗಲ್ ಆಗಿರೋದ್ರಿಂದ, ಗೂಗಲ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಗೂಗಲ್ ಕ್ರೋಮ್ OS ಫೀಚರ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಗೂಗಲ್ ಕ್ರೋಮ್ OS, ಇಟ್ ಈಸ್ ನೋನ್ ಫಾರ್ ಇಟ್ಸ್ ಸೆಕ್ಯೂರಿಟಿ, ಇಟ್ ಈಸ್ ನೋನ್ ಫಾರ್ ಇಟ್ಸ್ ಸಿಂಪ್ಲಿಸಿಟಿ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್. ಓಕೆ, ಇದು ನೆನಪಿರಲಿ. ಆ್ಯಂಡ್ ಒಂದು ಕ್ರೇಜಿ ಫೀಚರ್ ಕೊಟ್ಟಿದ್ದಾರೆ. ಇದ್ರ ಹೆಸರು ಬಂದು ಮ್ಯಾಜಿಕ್ ಪಾಯಿಂಟರ್ ಅಂತ. ಓಕೆ, ಸೊ ಇಷ್ಟು ದಿನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹೇಗೆ ಯೂಸ್ ಮಾಡ್ತಾ ಇದ್ವಿ? ಫಾರ್ ಎಕ್ಸಾಂಪಲ್, ಒಂದು ಇಮೇಜನ್ನು ಡೌನ್ಲೋಡ್ ಮಾಡ್ಕೊತಿದ್ವಿ ನಮ್ಮ ಲೋಕಲ್ ಸಿಸ್ಟಮಲ್ಲಿ. ಅದನ್ನು ಒಂದು ಗೂಗಲ್ ಜೆಮಿನಿ ಅಪ್ಲಿಕೇಶನ್ ಓಪನ್ ಮಾಡಿ ಅದರಲ್ಲಿ ಅಟ್ಯಾಚ್ ಮಾಡಿ ಆಮೇಲೆ ಒಂದು ಪ್ರಾಂಪ್ಟ್ ಕೊಡಬೇಕಿತ್ತು, ಈ ಪರ್ಟಿಕ್ಯುಲರ್ ಇಮೇಜನ್ನು ಎಡಿಟ್ ಮಾಡು ಅಂತ ಹೇಳ್ಬಿಟ್ಟು, ರೈಟ್? ಸೊ ಅದೆಲ್ಲ ಹ್ಯಾಸಲ್ ಇಲ್ವೇ ಇಲ್ಲ ಇವಾಗ. ಸೊ ಇವ್ರೇನು ಮಾಡ್ತಾ ಇದ್ದಾರೆ, ಮೌಸ್ ಕರ್ಸರ್ ಏನಿದೆ, ಮೌಸ್ ಕರ್ಸರ್ಸ್ ನಾವು ಯೂಶಲಿ ಸ್ಕ್ರೀನ್ ಮೇಲೆ ಪಾಯಿಂಟ್ ಮಾಡಿ ಕ್ಲಿಕ್ ಮಾಡ್ತಿದ್ವಿ, ರೈಟ್, ಕರ್ಸರನ್ನು. ಸೊ ಆ ಕರ್ಸರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನಾಗುತ್ತೆ, ಮೌಸನ್ನು ತಗೊಂಡೋಗಿ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಪಾಯಿಂಟ್ ಮಾಡಿದ್ರೆ, ಕರ್ಸರನ್ನು ಪಾಯಿಂಟ್ ಮಾಡಿದ್ರೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಬಿಲ್ಟ್ ಆಗಿರೋದ್ರಿಂದ ಸ್ಕ್ರೀನಲ್ಲಿ ಏನಾಗ್ತಾ ಇದೆ, ನಾವು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಇದು ಮುಂಚೆನೇ ಅರ್ಥ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಕ್ಯಾಲೆಂಡರ್ ಓಪನ್ ಮಾಡಿಬಿಟ್ಟು ಒಂದು ಡೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂದರೆ ಪ್ರಾಬಬ್ಲಿ ನಾನು ಮೀಟಿಂಗ್ಸನ್ನ ಸ್ಕೆಡ್ಯೂಲ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅದು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಇನ್ ಫ್ಯೂಚರ್ ಏನು ಮಾಡ್ಬೋದು ಅಂದರೆ, ಕ್ಯಾಲೆಂಡರ್ ಓಪನ್ ಮಾಡಿಬಿಟ್ಟು ಡೇಟ್ ಮೇಲೆ ಕ್ಲಿಕ್ ಮಾಡಿ ವಾಯ್ಸ್ ಕಮ್ಯಾಂಡ್ಸನ್ನು ಕೊಟ್ಟರೆ, ಮೀಟಿಂಗ್ಸನ್ನು ಸ್ಕೆಡ್ಯೂಲ್ ಮಾಡಿ ಅಂತ ಹೇಳಿದ್ರೆ ಸಾಕು, ಅದು ಮೀಟಿಂಗ್ಸನ್ನು ಸ್ಕೆಡ್ಯೂಲ್ ಮಾಡುತ್ತೆ. ನೀವು ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀರಿ, ಅದು ಫಾರಿನ್ ಲ್ಯಾಂಗ್ವೇಜಲ್ಲಿ ಇದೆ ಅಂದರೆ ಆ ಪರ್ಟಿಕ್ಯುಲರ್ ಸೆಕ್ಷನ್ನಿಗೆ ನಿಮ್ಮ ಕರ್ಸರನ್ನು ಪಾಯಿಂಟ್ ಮಾಡಿ ವಾಯ್ಸ್ ಕಮ್ಯಾಂಡ್ ಕೊಟ್ಟರೆ ಸಾಕು, ಇಂಗ್ಲೀಷ್ಗೆ ಕನ್ವರ್ಟ್ ಮಾಡು ಅಂತ ಅದು ಕನ್ವರ್ಟ್ ಮಾಡುತ್ತೆ. ಯಾವುದೋ ಒಂದು ರೆಸಿಪಿ ನೋಡ್ತಾ ಇದ್ದೀರಿ, ದಟ್ ಈಸ್ ಫಾರ್ 5 ಪೀಪಲ್ ಅಂತ ಅಂದ್ಕೊಳ್ಳಿ. ಬಟ್ ಇವಾಗ ನಿಮಗೆ ಅದೇ ರೆಸಿಪಿನ 10 ಪೀಪಲ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು, ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನ ಎಷ್ಟೆಷ್ಟು ಕ್ವಾಂಟಿಟಿಲಿ ಹಾಕಬೇಕು ಅಂತ ಗೊತ್ತಿರಲ್ಲ, ರೈಟ್? ಸೊ ನೀವು ಮೌಸ್ ಕರ್ಸರನ್ನ ಆ ರೆಸಿಪಿಗೆ ಪಾಯಿಂಟ್ ಮಾಡಿಬಿಟ್ಟು ವಾಯ್ಸ್ ಕಮ್ಯಾಂಡ್ ಕೊಟ್ಟರೆ ಸಾಕು, ಈ ರೆಸಿಪಿನ 10 ಮೆಂಬರ್ಸಿಗೆ ಕನ್ವರ್ಟ್ ಮಾಡು ಅಂತ ಹೇಳಿದ್ರೆ ಸಾಕು, ಇಟ್ ವಿಲ್ ಡೂ ಇಟ್. ಸೊ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಸ್ ಗ್ರೋನ್ ಟು ದಿಸ್ ಲೆವೆಲ್. ಓಕೆ, ಐ ಡೋಂಟ್ ನೋ ಅಬೌಟ್ ದ ಫ್ಯೂಚರ್, ಇಟ್ ಈಸ್ ವೆರಿ ಅನ್ಸರ್ಟೈನ್. ಲೆಟ್ಸ್ ಸಿ. ಓಕೆ.